ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಕಳೆದ 2-3 ದಿನಗಳಿಂದ ರಾಜ್ಯಾದ್ಯಂತ ಅತಿ ಹೆಚ್ಚು ಸುದ್ದಿ ಆಗ್ತಾ ಇರೋದು ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪ ಪ್ರಕರಣ. ಹೆಣ್ಣುಮಗಳೊಬ್ಳು ತನಗೆ ಮತ್ತು ಬರುವಂತ ಜ್ಯೂಸ್ ಕುಡಿಸ್ಬಿಟ್ಟು ನನ್ನ ಮೇಲೆ ಅತ್ಯಾಚಾರ ಮಾಡಿ ನನ್ನ ಫೋಟೋ ಮತ್ತು ವಿಡಿಯೋಗಳನ್ನ ತೆಗೆದುಕೊಂಡಿದ್ದಾರೆ ಅಂತ. ಕಳೆದ 2-3 ದಿನಗಳಿಂದ ಇಡೀ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರೋದು ಹುಬ್ಬಳ್ಳಿಯಲ್ಲಿನ ಲವ್ ಜಿಹಾದ್ ಪ್ರಕರಣ. ತನಗೆ ಮತ್ತು ಬರುವಂತಹ ಶರ್ಬತ್ತನ್ನ ಕುಡಿಸಿಬಿಟ್ಟು ತನ್ನ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡು ಇದೇ ರೀತಿ ಬಹಳಷ್ಟು ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಹೋದರ ಸಹೋದರಿ ಅನ್ನುವಂತ ದೊಡ್ಡ ಆರೋಪ. ಸೊ ಈ ಆರೋಪ ಹೊತ್ತಿರುವಂತ ಸಮೀರ್ ಮುಲ್ಲಾ ಈಗ ತನ್ನದೇ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾನೆ. ತನ್ನದೇನು ತಪ್ಪಿಲ್ಲ, ನಾನು ಮತ್ತು ಬರುವ ಜ್ಯೂಸ್ ಕೊಟ್ಟು ಆಕೆಯನ್ನ ರೇಪ್ ಮಾಡಿಲ್ಲ, ಆ ದಿನ ಮತ್ತು ಬರುವ ಜ್ಯೂಸ್ ಕುಡಿಸಿದ್ದು ಆಕೆಗಲ್ಲ, ನನಗೆ. ಆ ದಿನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದದ್ದು ನಾನು, ಆ ವಿಡಿಯೋ ಮಾಡಿದ್ದು ನಾನಲ್ಲ, ಆ ಹುಡುಗಿನೇ ವಿಡಿಯೋ ಮಾಡಿರೋದು. ಮತ್ತು ಅವಳು ತುಂಬಾ ಒಳ್ಳೆ ಹುಡುಗಿ, ಮೋಸ್ಟ್ಲಿ ಸಮಾಜ ತಂದೆ ತಾಯಿಯ ಒತ್ತಡಕ್ಕೆ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಆರೋಪ ಮಾಡಿದ್ದಾನೆ. ಮತ್ತು ಆಕೆಗೆ ಈ ವಿಚಾರದಲ್ಲಿ ಯಾರೋ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತ ಸಮೀರ್ ಮುಲ್ಲಾ ಹೇಳ್ತಿದ್ದಾನೆ. ಇನ್ಫ್ಯಾಕ್ಟ್ ಆತನ ವಿಡಿಯೋ ನೋಡ್ಬೋದು, ಕಣ್ಣಿಗೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಪಡಿತಾ ಇದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮನೆ ಆತ ಏನ್ ಹೇಳಿದಾನೆ ಮೊದಲು ಕೇಳೋಣ. ಆಗಳಿಂದ್ರ ಕನ್ಕಷನ್ನಾಗಿದ್ದೀರಿ, ನಾ ಪೂರಾ ಡಿಸಿನೆಸ್ನಾಗಿದ್ದೀರಿ. ನಾ ಈಗ ಎದ್ದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಆದಿದಂತಂದು. ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕಿಗೆ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶಾಗಿ? ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಫೋನ್ ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡಿರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು ಸೊ ಮಚ್. ನಾ ಆಗಳಿಂದ್ರ ಕನ್ಕಷನ್ನಾಗಿದ್ದೀರಿ, ನಾ ಪೂರಾ ಡಿಸಿನೆಸ್ನಾಗ. ಮನೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಲಿಕ್. ಏನು ಡೆವಲಪ್ಮೆಂಟ್ಸು ಲೇಟೆಸ್ಟು? ಎಸ್ ಮೇಡಮ್, ಏನು ನಿನ್ನೆ ಒಟ್ಟು 3 FIR ಆಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ಏನು ಈ ಗಲಾಟೆ ಆಯ್ತು, ಮೊದಲು SSK ಸಮಾಜದ ಯುವಕರು ಮತ್ತು ಈ ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಏನಿದ್ದಾರೆ ಇವರು ಬಂದು ಸಮೀರನ್ನ ಕಿಡ್ನಾಪ್ ಮಾಡ್ತಾರೆ. ಅದಾದ್ಮೇಲೆ ಒಂದು ದನದ ಕೊಟ್ಟಿಗೆಯಲ್ಲಿ ಹಾಕಿ ಮನ ಬಂದಂತೆ ತಳಿಸ್ತಾರೆ. ದೃಶ್ಯದಲ್ಲಿ ಕೂಡ ನಾವು ಗಮನಿಸಬಹುದು ಎಷ್ಟೊಂದು ಹೊಡೆದಿದ್ದಾರೆ ಅಂತೇಳಿ. ಇದಾದ ನಂತರ ಸಮೀರ್ ಮುಲ್ಲಾ ಏನಿದ್ದಾನೆ ಆರೋಪಿತ ವ್ಯಕ್ತಿ, ಈತನ ಸಹೋದರಿ ಮತ್ತು ಸಹೋದರ ಇಬ್ರು ಕೂಡ ಈ
ಸಂತ್ರಸ್ತ ಯುವತಿಯ ಮನೆಗೆ ಹೋಗ್ತಾರೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಬ್ಯಾಟು ಮುಂತಾದ ದೊಣ್ಣೆಗಳನ್ನ ಹಿಡ್ಕೊಂಡು ಹೋಗಿ ನಮ್ಮ ತಮ್ಮನ್ನ ಎಲ್ಲಿಟ್ಟಿದ್ದೀರಾ ಅಂತೇಳಿ ಗಲಾಟೆ ಮಾಡ್ತಾರೆ. ಅಲ್ಲಿ ಕೂಡ ಕೈ ಮಿಲಾಕ್ತಾರೆ. ಸೊ ಹಿಂಗಾಗಿ ನಂತರ ಇನ್ನೊಂದು ಬೆಳವಣಿಗೆ ಆಗತ್ತೆ. ಏನು ಅಂದ್ರೆ ಒಂದು ವಿಡಿಯೋ ಹೊರಬರುತ್ತೆ ಪೊಲೀಸ್ ಮೂಲಗಳಲ್ಲಿ ಮತ್ತು ಸಮಾಜದ ಮುಖಂಡರ ಮೂಲದಲ್ಲಿ ಒಂದು ವಿಡಿಯೋ ಹೊರಗೆ ಬರುತ್ತೆ. ಆ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಅಶ್ಲೀಲತೆಯನ್ನ ಒಳಗೊಂಡಿರುತ್ತೆ. ಒಂದು ಸಂತ್ರಸ್ತ ಯುವತಿ ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿಕಿನಿಯಲ್ಲಿ ಓಡಾಡ್ತಾ ಇರುವಂತದ್ದು, ಇನ್ನೊಂದು ಸಮೀರ್ ಮುಲ್ಲಾ ಒಂದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಅರೆಬರೆ ಬಟ್ಟೆಯಲ್ಲಿ ಒಂದು ಬೆಡ್ ಮೇಲೆ ಉರುಳಾಡುತ್ತಿರುವಂತದ್ದು. ಈ ಎಲ್ಲ ವಿಡಿಯೋ ಹೊರಬರುತ್ತೆ. ಇದ್ಯಾವುದು ಹೊರಬಂದ ನಂತರ ಪೊಲೀಸರು ಇದೊಂದು ಗಂಭೀರ ಪ್ರಕರಣ ಅಂತೇಳಿ ಭಾವಿಸ್ತಾರೆ. ಕೂಡಲೇ ಪ್ರಕರಣವನ್ನ ದಾಖಲಿಸ್ಕೊಳ್ಳಕ್ಕೆ ಹೇಳ್ತಾರೆ. ಸೊ ಹೀಗಾಗಿ ಯುವತಿ ಏನು ಒಂದು ರೇಪ್ ಕೇಸ್ ಅನ್ನ ಕೊಟ್ಟಿದ್ದಾರೆ ಆ ಪ್ರಕರಣ, ಜೊತೆಗೆ ಸಮೀರ್ ಮುಲ್ಲಾನ ಸಹೋದರಿ ಏನಿದ್ದಾರೆ ಇವರು ಕಿಡ್ನಾಪ್ ಪ್ರಕರಣ, ಮತ್ತು ಒಂದು ಕಡೆ ಸಂತ್ರಸ್ತ ಯುವತಿ ಮನೆ ಮೇಲೆ ಏನು ಹಲ್ಲೆ ಮಾಡಿದರೆ ಅವರ ತಾಯಿ ಒಂದು ಪ್ರಕರಣ ಇರುವುದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆ ಹೇಳೋದಾದ್ರೆ, ಒಟ್ಟಾರೆ ಪ್ರಕರಣದ ಬಗ್ಗೆ ಹೇಳೋದಾದ್ರೆ, ಈ ಸಂತ್ರಸ್ತ ಯುವತಿ ಮತ್ತು ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಏನಿದೆ ಅವರು ಪರಸ್ಪರ ಪ್ರೀತಿಸ್ತಾ ಇದ್ರು. ಹಲವು ವರ್ಷಗಳಿಂದ ಕೂಡಿನೇ ಇದ್ರು. ಇದು ಹಲವು ದಿನಗಳಿಂದ ಒಂದು ಗ್ರೂಪ್ ನಲ್ಲಿ, ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಚರ್ಚೆ ಆಗ್ತಾನೆ ಇತ್ತು. ಈ ತರ ಒಂದು ಸಮಾಜದ ಯುವತಿ ಒಂದು ಮುಸ್ಲಿಂ ಯುವಕನೊಂದಿಗೆ ಓಡಾಡ್ತಾ ಇರೋದು ತಪ್ಪು ಅನ್ನುವ ಸಂದೇಶ ರವಾನ ಆಗ್ತಾ ಇತ್ತು. ಈಗ ಒಂದು ಮೇಜರ್ ಘಟ್ಟಕ್ಕೆ ಹೋಗಿ ಈ ತರ ಒಂದು ಘಟನೆ ಆಗಿರುವಂತದ್ದು ನಿಜವಾಗ್ಲೂ ನಡೆದಿದ್ದೇನು ಅಂತೇಳಿ ಪೊಲೀಸ್ ತನಿಖೆ ಮುಖಾಂತರ ತಿಳಿದು ಬರ್ಬೇಕಾಗುತ್ತೆ ಮೇಡಮ್.